ಒಂದು ಸೆಕೆಂಡ್ ಈ ವಿಡಿಯೋನ ಫುಲ್ ವಿಡಿಯೋ ನೋಡಿ. ಸಾಸಿವೆ ಹಾಕಿ ಎಣ್ಣೆಗೆ, ಜೀರಿಗೆ, ಒಂದು 15 ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ, 4 ಬೆಳ್ಳುಳ್ಳಿ, ಬಿಡಿಸಿರೋ ಬೆಳ್ಳುಳ್ಳಿ 4, ಒಂದು ಇಡೀ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಒಂದು ಮಿಕ್ಸಿ ಜಾರ್ ತಗೊಂಡು 4 ಸ್ಪೂನು ಜೀರಿಗೆ, 1 ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಮೆಂತ್ಯನ ಎಣ್ಣೆ ಹಾಕ್ತೀರ ಹುರಿದುಕೊಂಡು ರುಬ್ಬಿಟ್ಕೊಳ್ಳಿ. ಒಂದು 4 ಈರುಳ್ಳಿ ಹಾಕ್ಕೊಳ್ಳಿ. 4 ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಹುರಿದಿರುವಂತಹ ಕಡಲೆ ಬೀಜನ ರುಬ್ಬಿ ಪುಡಿ ಮಾಡಿಟ್ಕೊಳ್ಳಿ. ಎಣ್ಣೆ ಹಾಕ್ದಿರ ಹುರಿದಿರಬೇಕು. ಈರುಳ್ಳಿ ಗೋಲ್ಡನ್ ಕಲರ್ ಬರಬೇಕು. 1 ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿಟ್ಕೊಳ್ಳಿ. ಆವಾಗಲೇ ಪುಡಿ ಮಾಡಿರುವಂತಹ ಪೌಡರನ್ನು ಹಾಕ್ಕೊಳ್ಳಿ. ಸಾಸಿವೆ, ಜೀರಿಗೆ, ಮೆಂತ್ಯ ಪುಡಿ ಮಾಡಿರೋ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹುಣಸೆಹಣ್ಣು ರಸ 2 ನಿಂಬೆಹಣ್ಣು ಗಾತ್ರ ಅಷ್ಟು ಹುಣಸೆಹಣ್ಣು ತಗೊಂಡು ರಸನ ಮಾತ್ರ ಹಾಕ್ಕೊಳ್ಳಿ. ಇದು ಏಳಿಕಾಯಿ ಅಂತ ಕರಿತೀರಿ. ಪಿಕ್ಕಲ್ನ ಮಾಡ್ತಾರೆ ಇದರಲ್ಲಿ. ಅದನ್ನು ರಸ ಹಿಂಡಿಟ್ಕೊಳ್ಳಿ. ರಸ ಹಿಂಡ್ಕೊಂಡು ರಸನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು 5 ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಮೊದಲೇ ಎಣ್ಣೆನಲ್ಲಿ ಫ್ರೈ ಮಾಡಿರುವಂಥ ಕಡಲೆ ಬೀಜ ಹಾಕ್ಕೊಳ್ಳಿ. ಇದು ಕಡಲೆ ಬೀಜ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅರಿಶಿನ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ. ಇಷ್ಟವಾದರೆ ಕಮೆಂಟ್ ಮಾಡಿ.